ನನಗೆ ಮೊದಲಿನ ಪರಿಚಯ ಹೇಗೆ ಅಂತ ಹೇಳಿದ್ರೆ, ನಾನು ಅವಾಗ ಆಕ್ಟ್ ಕೂಡ ಮಾಡ್ತಾ ಇರ್ಲಿಲ್ಲ. ಸ್ಟ್ರಗ್ಲಿಂಗ್ ಡೇಸ್ ಅಲ್ಲೂ ಕೂಡ ನಾನೊಬ್ಬ ಡ್ಯಾನ್ಸರ್ ಆಗಿದೆ. ಆಗ್ಲೂ ಕೂಡ ಫೇಸ್ಬುಕ್ ಅಲ್ಲಿ ನಾವು ಏನೇ ಕಳ್ಸಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ರು, ರೆಸ್ಪಾಂಡ್ ಮಾಡ್ತಾ ಇದ್ರು. 10 ವರ್ಷದ ಹಿಂದೆ ಸರ್ಗೆ ಪ್ರಾಯಶ ನೆನಪಿರ್ಲಿಕ್ಕಿಲ್ಲ, ನನ್ನ ಹೆಸರು ಅವಾಗ ನಾಗರಾಜ್ ಅಂತ ಇತ್ತು. ಸೊ ನಾನು ಅಂತಲ್ಲ, ಎಲ್ರಿಗೂ ನೀವು ಆ ತರ ಸಪೋರ್ಟ್ ಮಾಡ್ತಿದ್ರಿ ಫ್ರಮ್ ಹಾರ್ಟ್ ಅಂತ ನನಗೆ ಅನ್ಸುತ್ತೆ. ಸೊ ಅದಕ್ಕೆ ನಿಜವಾಗ್ಲೂ ಆ್ಯಂಡ್ 7 ಮನೆಗೆ ನಾವು ನಿಮ್ಗೆ ಶುಭಾಶಯ ಹೇಳಬೇಕು, ನೀವು ನಮಗೆ ಶುಭಾಶಯ ಹೇಳಕ್ ಬರ್ತಾ ಇದ್ದೀರಾ. ಆ್ಯಂಡ್ ಸೋನಲ್ ಮೊಂತೆರೋ ನಾನು ಆ್ಯಕ್ಟ್ ಮಾಡಿರುವಂಥ ಮೊದಲನೇ ಸಿನಿಮಾದಲ್ಲಿ ಅವರು ನನ್ನ ಹೀರೋಯಿನ್. ಆ್ಯಂಡ್ ಅದ್ರ ನಂತರ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್. ನಾನಾಗಿರಲಿ, ನನ್ನ ವೈಫ್ ಆಗಿರಲಿ, ಎಲ್ಲರಿಗೂ ಒಂದು ರೀತಿ ಅವರ ತಾಯಿ ಮನೆ ಮಗನ ಥರ ನಮ್ಮನ್ನೆಲ್ಲ ನೋಡ್ತಾ ಇದ್ರು. ನಮ್ಮನ್ನಂತರ ನಮ್ಮ ಚಿತ್ರತಂಡ ಯಾರೇ ಆಗಿರಲಿ, ಅದೊಂಥರ ನಮಗೂ ಒಂದು ಮನೆ ಥರ ಇತ್ತು. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಮ್ಯಾಮ್. ಈಗ ಮ್ಯಾಮ್ ಅಂತ ಕರಿಬೇಕು. ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಕರೆಕ್ಟಾಗಿ ಪ್ರಿಪೇರ್ ಆಗಿ ಬಂದಿದ್ರು ಮಾತಾಡೋಕ್ಕೆ. ನಾನು ದೇವರಾಣೆ ಪ್ರಿಪೇರ್ ಆಗಿ ಬಂದಿರಲಿಲ್ಲ. ನನಗೆ ಬಹಳಷ್ಟು ಜನ ಡೈರೆಕ್ಷನ್ ಮಾಡುವಾಗ ನನ್ನ ದಿಯರ್ ಡೈರೆಕ್ಟರ್ ಆಗಿರಲಿ ತರುಣ್ ಸರ್ ಕೂಡ ಹೇಳಿದ್ರು, ಯಾಕೆ ಡೈರೆಕ್ಷನ್ ಕೊಡ್ತಾ ಇದೀವಿ ಅಂತ. ನನಗೆ ಈಗ ಅನಿಸ್ತಾ ಇದೆ, ನಿಜವಾಗ್ಲೂ ಈಗಲೂ ಊಟನೂ ಆಗಿಲ್ಲ ಸರ್, ಎಲ್ಲ ರೆಕ್ಕಿ ಅದು ಇದು ಅಂತ ಹೇಳಿ ಇವಾಗ ಅನಿಸ್ತಾ ಇದೆ ಬೇಡ ಅಂತ. ಸಾಂಗ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಕೆಲವೊಂದು ಸಿನಿಮಾ ಆಗಿರ್ಲಿ, ಕೆಲವೊಂದು ತಂಡ ಆಗಿರ್ಲಿ, ಅದ್ರ ಜೊತೆ ಅಸೋಸಿಯೇಟ್ ಆದಾಗ ನಾವು ಲಕ್ಕಿ ಅಂತ ಫೀಲ್ ಆಗ್ತೀವಿ. ಸೊ ಅದು ನನಗೆ ಈ ಒಂದು ಸಾಂಗ್ ಅಲ್ಲಿ ಫೀಲ್ ಆಗಿದೆ. ನೋಡಿದ ಮೇಲೆ ಕೂಡ ನಾಗಾರ್ಜುನ್ ಸರ್ ಜೊತೆ ತೀರಾ ಏನು ನನಗೆ ಒಡನಾಟ ಇರಲಿಲ್ಲ ಸಿನಿಮಾ ವಿಚಾರದಲ್ಲಿ. ನಮ್ದು ಏನಿದ್ರು ಕ್ರಿಕೆಟ್ ಅಲ್ಲಿ 2 ಸರಿ ನಾನು ಔಟ್ ಮಾಡಿದ್ದಾರೆ, ಇದರಲ್ಲಿ ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ. ನಿಜವಾಗ್ಲೂ ನೋಡ್ಬಿಟ್ಟು ಅದ್ಭುತವಾದ ಟೆಕ್ನಿಷಿಯನ್. ಈ ಸಾಂಗ್ ಎಷ್ಟು ನಿಮಗೆ ನೋಡಿದಾಗ ಒಂದು ಸೂದಿಂಗ್ ಫೀಲ್ ಕೊಡುತ್ತೋ, ಶೂಟ್ ಟೈಮ್ ಅಲ್ಲಿ ಅಷ್ಟೇ ಸೂದಿಂಗ್ ಫೀಲಿಂಗ್ ಇತ್ತು. ಎಲ್ಲರೂ ಕೂಡ ಟೆಕ್ನಿಷಿಯನ್ಸ್ ನಿಜವಾಗ್ಲೂ ಐ ರಿಯಲಿ ಫೀಲ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ನಮ್ಮ DOP ಸರ್ ಆಗಿರ್ಲಿ, ಎಡಿಟರ್ ರಕ್ಷಿತ್, ಅವ್ರು ನಮ್ಮೂರವನೇ. ಅವನ ಬಗ್ಗೆ ಹೇಳ್ತೀನಿ. ಅವ್ರ ತಂದೆ ನಮ್ಮ ಊರಲ್ಲಿ ಒಂದು ಅಂಗಡಿ ಇದೆ. ಯಾವಾಗ ಹೇಳಿದ್ರು ಅವ್ನು ಏನಾಗ್ತಾನೆ ಅಂತಿದ್ದಂತ ಎಡಿಟರ್ ಆಗೋ ಮೊದಲು. ಬಟ್ ಈಗ ನಿಜವಾಗ್ಲೂ ಐ ಆಮ್ ರಿಯಲಿ ಪ್ರೌಡ್, ನಮ್ಮ ಊರ ಹುಡುಗ ಇದು ಇಷ್ಟೆಲ್ಲ ಸಿನಿಮಾ ಮಾಡ್ತಾ ಇದ್ದಾನೆ. ವಿಶ್ವಾಸ್ ಸರ್, ಅದ್ಭುತವಾಗಿ ನಿಮ್ಮ ವರ್ಕ್. ಅವತ್ತು ರಫ್ ಕಟ್ ನೋಡಿದಾಗ, ಇಲ್ಲಿದ್ದೀರಾ, ರಫ್ ಕಟ್ ನೋಡಿದಾಗಲೇ ನಾನು ನಿಮ್ಗೆ ಹೇಳಿದೆ, ನನಗೆ ಬಹಳ ಖುಷಿ ಆಯ್ತು ಅಂತ. ಮುರುಘಾ ಸರ್, ಥ್ಯಾಂಕ್ ಯು. means a lot. ನನಗೆ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಬಿಕಾಸ್ ನಾನು ಸಿನಿಮಾ ಮಾಡಬೇಕಂತೂ ಯಾವತ್ತಿಂದ ಆಸೆ ಇತ್ತು. ಈ ಥರ ಒಂದು ಮ್ಯೂಸಿಕ್ ವಿಡಿಯೋ ಅಲ್ಲಿ ಒಂದು ಹೀರೋಯಿನ್ ಮೂಮೆಂಟ್ ಇರಬೇಕು ಅಂತ ನನ್ನ ಆಸೆ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಾಗಾರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ರೋಹಿತ್ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ವಿಶ್ವಾಸ್ ಸರ್, ಮುರುಘಾ ಮಾಸ್ಟರ್, ಎಲ್ಲರಿಗೂ ಥ್ಯಾಂಕ್ ಯು. ನನಗೆ ನಾಗಾರ್ಜುನ್ ಸರ್ ಮತ್ತು ಶಶಿ ಸರ್ ಫೋನ್ ಮಾಡಿದಾಗ ತುಂಬ ಖುಷಿ ಆಯಿತು, ಸ್ವಲ್ಪ ಬೇಜಾರಾಯಿತು. ಖುಷಿ ಯಾಕಂದರೆ ಇಷ್ಟು ಒಳ್ಳೆ ಟೀಮ್ ಜೊತೆ ಒಂದು ಅವಕಾಶ ಸಿಗ್ತಲ್ಲ ಅಂತ. ಬೇಜಾರು ಯಾಕಂದರೆ ಬರೀ 3 ದಿನ ಶೂಟ್ ಮಾಡಿದ್ವಿ. ನನಗೆ ಟುವರ್ಡ್ಸ್ ದಿ ಎಂಡ್ ಅನಿಸ್ತಾ ಇತ್ತು, ಇನ್ನೂ ಒಂದು ವಾರ ಶೂಟ್ ಮಾಡ್ಬೋದಲ್ಲ ಮಾಡಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮಿ ವಿತ್ ದಿಸ್. ಇಟ್ಸ್ ಟ್ರೂಲಿ ಬಿನ್ ಅನ್ ಆನರ್. ಆ್ಯಂಡ್ ತರುಣ್ ಸರ್, ಸೋನಲ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಹಿಯರ್. ನನ್ನ ಮೊದಲನೇ ಸಿನಿಮಾಯಿಂದ ಸೋನಲ್ ಅವ್ರು ನನಗೆ ತುಂಬ ಪರ್ಸ್ನಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ರಿಯಲಿ ಸ್ಪೆಷಲ್ ದಟ್ ಯು ಆರ್ ಹಿಯರ್ ಟುಡೇ. ಥ್ಯಾಂಕ್ ಯು. ಜಸ್ಕರನ್ ಸರ್, you're brilliant. Thank you for lending your wonderful voice and elevating this to a whole new level. Joe sir, thank you. ಪೃಥ್ವಿ ಅವ್ರ ಜೊತೆ ಕೆಲಸ ಮಾಡಿ ನಂಗೆ ತುಂಬ ಇಷ್ಟ ಆಯಿತು. ಐ ಹೋಪ್ ವಿ ಗೆಟ್ ಟು ಮೇಕ್ ಅ ಫಿಲ್ಮ್ ಟುಗೆದರ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, entire crew, thank you so much. It's truly been an honor. I wish that we get to make films together. I'm gonna say that, but thank you so much. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, and thank you. ಸೇರಿರೋ ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ನಾನು ಒಂದು ಇನ್ಸಿಡೆಂಟ್ ಹೇಳಿ ಶುರು ಮಾಡ್ತೀನಿ. ಸರ್ ಹೇಳಿದ್ರು, ಅಂದರೆ ಅಷ್ಟು ಎಷ್ಟೇ ಒಂದು ವರ್ಷನ್ ಕೇಳಿದ್ರು ಇಲ್ಲ, ಅಷ್ಟು ನಂಬಿಕೆ ಇಟ್ಟು ಒಂದು ಹಾಡನ್ನ ಟ್ರೀಟ್ ಮಾಡ್ತಾನೆ ನಾಗಾರ್ಜುನ ಅಂತ. ಬಟ್ ಅದಕ್ಕೆ ಎನರ್ಜಿ ತುಂಬದೆ ಸರ್. ಯಾಕೆಂದ್ರೆ ಒಂದು ಇನ್ಸಿಡೆಂಟ್ ಅಲ್ಲಿ ನಾನು ಕಾಟೇರ ಸಾಂಗ್ ಬರಿಬೇಕಾದ್ರೆ KCC ಫೈನಲ್ಸ್ ಅಲ್ಲಿ ಇದ್ದೆ ನಾನು. ಸರ್ ಅವಾಗ ಫೋನ್ ಮಾಡಿದ್ರು, ನಾವು ಅರ್ಧ ಮುಗಿಸಿದ್ವಿ ಅಷ್ಟೇ, ಬಟ್ ಇನ್ನು ಅರ್ಧ ಬಾಕಿ ಇತ್ತು. ಸರ್ ಈ ಥರ ಫೈನಲ್ಸ್ ಡಗೌಟ್ ಅಲ್ಲಿ ಕೂತಿದ್ದೀನಿ ನಾನು ಅಂತಂದೆ. ಮಗ ನೀನು ಬರದೇ ಬರಿದ್ಯಾ, ನಾವು ನಿನ್ನ ಕಳಿಸ್ತೀಯಾ ನೋಡಿ ಇನ್ನೊಂದು 1 hour ಅಲ್ಲಿ ಅಂತ ಫಸ್ಟ್ ಹೇಳಿದ ಅವರು. 1 hour ನಾನು ಅಲ್ಲಿ ಕಳಿಸಿದ್ದೆ. ಸೊ ಈ ಎನರ್ಜಿ ಫ್ಲೋ ಆಗಬೇಕು ಅಂದ್ರೆ ಅದಕ್ಕೊಂದು ಸ್ಪಾರ್ಕ್ ಕ್ರಿಯೇಟ್ ಮಾಡೋದೇ ಡೈರೆಕ್ಟರ್ಸ್. ಅದರಲ್ಲಿ ಸರ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ. ಆ್ಯಂಡ್ ಜೊತೆಗೆ ನಾನು ಸರ್ಗೆ ಫಸ್ಟ್ ಸಾಂಗ್ ಕೇಳಿಸ್ದೆ, ನೋಡ್ಬಿಟ್ಟು ಸಕ್ಕತ್ತಾಗಿದೆ, ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ ಸರ್, ಇದು ನೀವೇ ಬಂದು ಲಾಂಚ್ ಮಾಡೋಕೆ. ಓ, ಇಲ್ಲಿಂದ ಬರ್ತಾ ಇದೆ ನೀನು
ಬಟ್ ಸರ್ ಯಾವತ್ತು ನಾನು ಹೇಳಿರೋ ಐಡಿಯಾಸ್ ಅಂತ ಅಲ್ಲ, ಬಟ್ ಈ ರಿಕ್ವೆಸ್ಟ್ನ ಇಮಿಡಿಯೇಟ್ ಆಗಿ ಒಪ್ಕೊಂಡು ಮೇಡಮ್ನ ಕೂಡ ನನ್ನ ಜೊತೆಗೆ ಕರ್ಕೊಂಡ್ಬಂದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಸರ್. ಥ್ಯಾಂಕ್ಸ್ ಗೊತ್ತು ಸರ್, ತುಂಬ ಚಿಕ್ಕ ವರ್ಡ್ ಅದು, ಬಟ್ ರಿಯಲಿ 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 ಥ್ಯಾಂಕ್ಸ್ ಸರ್. ಆ್ಯಂಡ್ ಪೃಥ್ವಿ ಸರ್ ಆ್ಯಂಡ್ ಅಂಜಲಿ ಮ್ಯಾಮ್, ನಾನು ಅದೇ ಈ ಕನಸು ಶುರುವಾಗಿದ್ದು ಹೆಂಗೆ ಅಂದರೆ, ನಾನು ಸಂಜಿತ್ತು ಐ ಥಿಂಕ್ ನಿಗೂಢ ಸಾಂಗ್ ಆಗ್ಬೇಕಾದ್ರೆ ನಾವು ಈ ಇಂಡಿಪೆಂಡೆಂಟ್ ಸಿಂಗಲ್ ಬಗ್ಗೆ ಮಾತಾಡಿದ್ವಿ. ಈ ಇಂಡಿಪೆಂಡೆಂಟ್ ಸಿಂಗಲ್ ನಾವು ಮೈನ್ ಸ್ಟ್ರೀಮಿಗೆ ತರಬೇಕು, ಇದನ್ನ ಏನ್ ಮಾಡಬೇಕು ಅಂತ ಇಬ್ಬರಿಗೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಇದನ್ನ ತರಲೇಬೇಕು ಅನ್ನೋ ಥರ ಇಬ್ಬರು ಮಾತಾಡಿದ್ವಿ. ನಮಗೆ ಅದಕ್ಕೆ ದೊಡ್ಡ ಶಕ್ತಿ ಆಗಿದೆ ಮಾಯಾವಿ ಬಂದು ಒಂದು ಇಂಡಿಪೆಂಡೆಂಟ್ ಸಿಂಗಲ್ಗೆ ಇಷ್ಟು ಶಕ್ತಿ ಇದೆಯಾ ಅಂತ ಅದು ನಮಗೆ ಅಂದ್ರೆ ಕಂಪೋಸರ್ ಸಂಜಿತ್ ಅವರು ಅಂಡ್ ಕಂಪೋಸರ್ ಸಂಜಿತ್ ಅವರು ಅಂಡ್ ಅದಕ್ಕೆ ವಾರ್ನರ್ ಇಂಡಿಯಾ ಅವ್ರದ್ದು ಸಾಥ್ ಇತ್ತು. ಸೊ ಅಷ್ಟು ದೊಡ್ಡ ಮಟ್ಟಕ್ಕೆ ಅವ್ರು ಅದನ್ನ ಡ್ರೀಮ್ ಮಾಡಿ ಒಟ್ಟಿಗೆ ಇವತ್ತು ಇವಾಗ ಇಲ್ಲಿಗೆ ಬಂದು ನಿಂತಿದೆ. ಮುಂದೆ ಇದು ಬೇರೆ ಎಲ್ಲ ಹೋಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಅದಕ್ಕೆ ಈ ತರ ಕೊಲಾಬರೇಟಿವ್ ವರ್ಕ್ ಆದ್ರೆ ಮಾತ್ರ ಸಾಧ್ಯ. ಸೊ ನಾನು ಈ ಸ್ಟೇಜ್ ಮುಖಾಂತರ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಈ ತರ ಕೊಲಾಬರೇಟಿವ್ ವರ್ಕ್ಸ್ ಇನ್ನ ನೆಕ್ಸ್ಟ್ ಆಗ್ಬೇಕು. ಯಾಕಂದ್ರೆ ಶಾರ್ಟ್ ಫಿಲ್ಮ್ಸ್ ಅಂತ ಒಂದಿತ್ತು ಡೈರೆಕ್ಟರ್ಸ್ಗೆ, ಅವರ ಒಂದು ವರ್ಕ್ ನ ಪ್ರೂವ್ ಮಾಡಕ್ಕಾಗಲಿಲ್ಲ, ಅವರ ಒಂದು ವೇ ಆಫ್ ಸ್ಟೋರಿ ಟೆಲಿಂಗ್ ನ ಏನು ಅಂತ ಹೇಳಕ್ಕೆ ಶಾರ್ಟ್ ಫಿಲ್ಮ್ಸ್ ಇತ್ತು. ಜೊತೆಗೆ ಇದು ಒಂದು ವೇ ಆಫ್ ಸ್ಟೋರಿ ಟೆಲಿಂಗ್ ಅಂತ ನಾವು ಹೇಳಬೇಕು. ಅದಕ್ಕೆ ದಿಸ್ ಶುಡ್ ಬಿ ಅನದರ್ ವರ್ಷನ್ ಶಾರ್ಟ್ ಫಿಲ್ಮ್ ಅಲ್ಲದೆ ಇದು ಕೂಡ ನೆಕ್ಸ್ಟ್ ಒಂದು ಮೈನ್ ಪ್ಲಾಟ್ಫಾರ್ಮ್ ಆಗಬೇಕು ಅಂತ ನನ್ನದೊಂದು ಆಸೆ ಇತ್ತು. ಸೊ ಇದರಿಂದ ನಾವು ಅದನ್ನ ಇನ್ನೊಂದ್ಸಲ ಅದನ್ನ ಪ್ರವೋಕ್ ಮಾಡಕ್ ಹೊರಟಿದೀವಿ. ಇದು ಎಲ್ಲಿಗೆ ತಲುಪುತ್ತೆ, ಇಲ್ಲಿಗೆ ತಲುಪಬೇಕು ಅಂತ ನಾವು ಮಾಡಿದಲ್ಲ, ಇದು ಎಲ್ಲಿಗಾದ್ರೂ ತಲುಪಲಿ ಅಂತ ನಾವು ಡ್ರೀಮ್ ಮಾಡಿದೀವಿ. ಸೊ ಐ ಡೋಂಟ್ ನೋ ವೇರ್ ದಿಸ್ ವಿಲ್ ಗೋ, ಬಟ್ ಆದಷ್ಟು ಹೈಟ್ ಹೋದಷ್ಟು ಇಡೀ ತಂಡಕ್ಕೆ ಇದು ಒಂದು ಫ್ಯೂಯಲ್ ಆಗಿ ನಿಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ. ಆ್ಯಂಡ್ ಜೊತೆಗೆ ಜೋಸರ್ ಐ ನೋ ನಾವು ಆಸ್ ಯು ಟೋಲ್ಡ್ ಇದು ಒಂದು ವರ್ಡ್ ಇಂದ ಶುಭಾಶಯದಿಂದ ಶುರು ಆಗಿದ್ದು ಇದು, ಆ್ಯಂಡ್ ರೆಸ್ಟ್ ಆಫ್ ದ ಫ್ಲೋ ನೀವು ಅದನ್ನ ಟ್ರಿಕ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಪೇಷಂಟ್ ವಿತ್ ಮೀ. ಹಾಗೂ ಕಲಾವಿದರಿಗೂ, ತಂತ್ರಜ್ಞರಿಗೂ, ಎಲ್ಲ ನಿರ್ದೇಶಕರಿಗೂ ಹಾಗೂ ನಮ್ಮ ಇಡೀ ಶುಭಾಶಯ ತಂಡಕ್ಕೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಎಸ್ಪೆಷಲಿ ಇದು ಸಾಂಗ್ ತುಂಬ ಇಷ್ಟಪಟ್ಟು ಮಾಡಿರೋದಂಥ ಸಾಂಗ್. ಯಾಕೆಂದರೆ ನಾಗಾರ್ಜುನ ಶರ್ಮಾ ಅವ್ರ ಲಿರಿಕ್ಸ್ ನಾನು ಮುಂಚೆಯಿಂದ ಯಾವಾಗಲೂ ಕೇಳ್ತಾ ಇದೆ. ನಾವು ಈ ಸಾಂಗ್ ಮಾಡೋದಕ್ಕೆ ಆಲ್ಮೋಸ್ಟ್ 8 ಮಂತ್ಸ್ ತೊಗೊಂಡಿದ್ದೀವಿ. 8 ಮಂತ್ಸಿಂದ ಯಾವುದೂ ಹೀಗೆ ಬರಬೇಕು ಅಂತ ಸುಮಾರು ಸಲ ಚೇಂಜಸ್ ಮಾಡಿ ಒಂದು ನೀಟಾಗಿ ಮಾಡಬೇಕು ಅಂತ ಮಾಡಿರೋದು. ಅದಕ್ಕೆ ನಾನು ಜಾಸ್ತಿ ತೊಂದರೆ ಕೊಟ್ಟಿರೋದು ಶ್ರಮನ್ಗೆ. ಥ್ಯಾಂಕ್ ಯು ಶ್ರಮ. ನಮ್ಮ ಕ್ರಿಯೇಟಿವ್ ನಾಗಾರ್ಜುನ ಶರ್ಮಾ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ